ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಸಮಾಧಿ ಸ್ಥಳದಿಂದ ಹೊರಗಡೆ ಬಂದೇ ಬಿಡ್ತು ಒಂದಿಷ್ಟು ಸಾಕ್ಷಿಗಳು. ಏನು ಸಿಕ್ಕಿದೆ ಹಾಗಾದ್ರೆ? ಆಗದ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಸುದ್ದಿ ಬಿಟ್ರೆ ಏನೂ ಬರ್ತಿರ್ಲಿಲ್ಲ. ಈಗ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ. ಹೊರಗಡೆ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಒಂದು ಘಟನೆ ಆಯಿತು. ಅನುಚೇತ್ ಅವರು ಏಕಾಏಕಿ ಓಡೋಡ್ ಬರ್ತಾರೆ ಮತ್ತು ಅಲ್ಲಿ ಕ್ಯಾಮ್ರಾ ಎಲ್ಲಿ ತನಕ ಅಲೋ ಇದೆ ಅಂದರೆ ಆ ಗುಂಡಿ ಒಳಗಡೆ ಅಲ್ಲ, ದೂರದಲ್ಲಿ ಆಗಿಯೋ ಪ್ರಕ್ರಿಯೆ ಮಾತ್ರ ನೋಡ್ತಾ ಇದ್ರು TV ಕ್ಯಾಮ್ರಾದವರು. ಸೊ ಅಲ್ಲಿ ಏನಾಯಿತು ಎಕ್ಸಾಕ್ಟ್ಲಿ ಅನ್ನೋದು ಒಂದು ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿರಲಿಲ್ಲ. ಅಲ್ಲಿ ರೀಕ್ರಿಯೇಟ್ ಮಾಡಿದ್ರು ಅನುಚೇತ್ ಅವರು ಆ ಸೀನನ್ನು. ಅಂದರೆ ಯಾವ ಥರ ಆತ ಬಾಡಿ ತಗೊಂಡು ಬಂದ ಅಲ್ಲಿ ಹೂತ ಅನ್ನೋದನ್ನು ರೀಕ್ರಿಯೇಟ್ ಮಾಡಿಸಿದ್ರು. ಇದ್ದಕ್ಕಿದ್ದಂತೆ ಅನುಚೇತ್ ಅವರು ಬಂದು ಅನ್ನೋದು ಮಾತ್ರ ಸುದ್ದಿ ಬಂತು. ಸರಿ, ರೀಕ್ರಿಯೇಟ್ ಮಾಡೋದೆಲ್ಲ ಮುಂಚೆ ಇರುತ್ತೆ, ಬಟ್ ಸ್ಥಳ ಅಗಸೋಕೆ ಶುರು ಮಾಡಿದ್ಮೇಲೆ ರೀಕ್ರಿಯೇಷನ್ ಯಾಕಾಯಿತು ಅನ್ನೋದೆಲ್ಲ ಡೌಟ್ ಬಂತು. ಮತ್ತು ಅಲ್ಲಿ ಸಡನ್ ಆಗಿ ಅನಾಮಿಕನ ಜೊತೆಗೆ ಒಂದು ಮಾತುಕತೆ ಆಗುತ್ತೆ, ಎಲ್ಲ ಆಗುತ್ತೆ. ಅಸಲಿಗೆ ಸ್ಪಾಟ್ ನಂಬರ್ 1 ಏನೋ ಸಿಕ್ಕಿದೆ. ಹಾಗಾದರೆ ಯಾಕೆ ನಿನ್ನೆ ಅದನ್ನು ಹೇಳಿಲ್ಲ? ಏನೂ ಸಿಕ್ಕಿಲ್ಲ, 8 ಅಡಿ ಹೋದ್ರು ಅನ್ನೋ ಸುದ್ದಿ ಬಂತು. ಬಟ್ ಈಗ ಸಿಕ್ಕಿದೆ ಅನ್ನುವಂಥ ಬ್ರೇಕಿಂಗ್ ಬರ್ತಿದೆ. ಈಗ ಬೆಳಗ್ಗೆಯಿಂದ ಓಡಾಡ್ತಿದೆ ಇದು ಎಲ್ಲ ಕಡೆ, ಬಟ್ ಫೇಕ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಈಗ ಎಲ್ಲ ಕಡೆ ಈ ಸುದ್ದಿ ಬಂದೇ ಬಿಟ್ಟಿದೆ. ಏನಪ್ಪಾ ಅದು ಅಂತ ಕೇಳಿದ್ರೆ, ನಿನ್ನೆ ಆಗಿದ ಜಾಗದಲ್ಲಿ ಪ್ಯಾನ್ ಕಾರ್ಡ್, ATM ಕಾರ್ಡ್ ಮತ್ತು ಬಳೆ ಚೂರುಗಳು, ಹಾಗೆ ರವಿಕೆ ಏನು ಕೆಂಪು ಕಲರ್ ಬ್ಲೌಸ್ ಪೀಸ್ ಏನೋ ಸಿಕ್ಕಿದೆಯಂತೆ. ಇದು ಸ್ಪಾಟ್ ನಂಬರ್ 1 ಸಿಕ್ಕಿರೋದು. ಆದರೆ ಅಸ್ಥಿ ಪಂಜರ, ತಲೆ, ಆಕೆಗೆ ಸಂಬಂಧಪಟ್ಟಂಥ ID ಕಾರ್ಡ್ಗಳು ಅಂದರೆ ಪ್ಯಾನ್ ಕಾರ್ಡ್ ಮತ್ತು ATM ಕಾರ್ಡ್, ಆಕೆಯ ದೇಹ ಮಾತ್ರ ಅಲ್ಲಿ ಇರಲಿಲ್ಲ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ ನೋಡಿ ಚೆಕ್ ಮಾಡಿದಾಗ 2009ರಲ್ಲಿ ಅಂದರೆ ಸುಮಾರು 16 ವರ್ಷಗಳ ಹಿಂದೆ ಯಾವುದೋ ಒಂದು ಲಾಡ್ಜಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಲಕ್ಷ್ಮಿ ಅನ್ನುವ ಮಹಿಳೆಯ ಹೆಸರು ಅದು ಅಂತ ಹೇಳಲಾಗ್ತಿದೆ. ಅಂದರೆ ಆ ಕಾರ್ಡ್ ಮೇಲೆ ಲಕ್ಷ್ಮಿ ಅಂತಿದೆಯಂತೆ. ಇನ್ನು ಅದನ್ನು ಓಪನ್ ಆಗಿ TVಗೆ ತೋರಿಸಿಲ್ಲ, ಕ್ಯಾಮ್ರಾಗೆ ತೋರಿಸಿಲ್ಲ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಯಾಕೆ ಮೊಹಾಂತಿ ಅವರು ಓಡಾಡಿ ಬಂದಿದ್ದಾರೆ, ಯಾಕೆ ಅನುಚೇತ್ ಅವ್ರು ನಿನ್ನೆನೆ ಬಹಳ ಗಾಬರಿಯಲ್ಲಿ ಬಂದರು ನೋಡಿದ್ರೆ ಅವರ ವೇಗ ನೋಡಿದ್ರೆ. ಆ ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಸಿಗ್ತಾ ಇದ್ದ ಹಾಗೆ ಒಂದು ದೊಡ್ಡ ತಿರುವು ಸಿಕ್ಕಂಗಾಗಿದೆ. ಬಟ್ ಅಲ್ಲಿ ದೇಹ ಮಾತ್ರ ಇಲ್ಲ. ದೇಹ ಮಿಸ್ ಆಗಿ ID ಕಾರ್ಡ್ ಮಾತ್ರ ಇದ್ದಿದ್ದು ಹೆಂಗೆ? ID ಕಾರ್ಡ್ ಮಾತ್ರ ಯಾರಾದರೂ ಹೂತು ಹಾಕಿದ್ರ? ದೇಹವನ್ನು ಬೇರೆ ಕಡೆ ಎಲ್ಲಾದರೂ ಸುಟ್ಟು ಹಾಕಲಾಗಿತ್ತ? ಇದೆಲ್ಲ ಗೊತ್ತಾಗಬೇಕೀಗ. ಒಟ್ಟಿನಲ್ಲಿ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣವಾ? ಅದೇ ಲಕ್ಷ್ಮೀ ನಾಯಿಕೆ ಕಂಡುಹಿಡಿಬೇಕು. 2009ರಲ್ಲಿ ಒಂದು ಸುಸೈಡಲ್ ಕೇಸ್ ದಾಖಲಾಗಿತ್ತು ಅಂತ ಅನಿಸುತ್ತೆ ಅಲ್ಲಿ. ಈಗ ಸದ್ಯ ಹರಿದಾಡ್ತಿರೋ ದಾಖಲಾತಿಗಳ ಪ್ರಕಾರ ಇನ್ನೋದೆಲ್ಲ ಕನ್ಫರ್ಮ್ ಆಗಬೇಕು SIT ಕಡೆಯಿಂದ. ಆ ದೇಹ ಎಲ್ಲಿ ಹೋಯಿತು? ಆ ವ್ಯಕ್ತಿ ಹೆಸರೇನಾದ್ರು ಗೊತ್ತಿತ್ತ ಆ ದೇಹದ್ದು? ಅಂದರೆ ಈ ಅನಾಮಿಕನಿಗೆ ಹೆಸರು ಗೊತ್ತಿತ್ತ ಹೂತ ದೇಹದ್ದು? ಏನು ಎಲ್ಲಿ ಸತ್ತಿದ್ದು ಇದು ಅಂತ ಗೊತ್ತಾದರೂ ಸಾಕು. ಯಾಕಂದರೆ ಲಾಡ್ಜ್ ಕೇಸ್ ಅಂತ ಈಗ ಹೇಳಲಾಗ್ತಿದೆ, ಆರೋಪ. ಇದು ಖಚಿತ ಅಲ್ಲ, ಆರೋಪ. ಆತನಿಗೆ ಅದಾದರೂ ಗೊತ್ತಿತ್ತ? ಅದನ್ನು ಮೊದಲೇ SIT ಅವ್ರಿಗೆ ಹೇಳಿಬಿಟ್ರಂತೂ ಇದು ದೊಡ್ಡ ಟ್ವಿಸ್ಟ್ ಆಗುತ್ತೆ. ಸೊ ಈಗ ಪೊಲೀಸ್ ದಾಖಲೆಯಲ್ಲಿ ಇದೆಯಾ? ಮತ್ತು ಆಕೆ ಮಿಸ್ ಆಗಿದ್ದು ಹೇಗೆ? ಅಲ್ಲಿ ಬಂದು ಯಾಕೆ ಸೂಸೈಡ್ ಮಾಡಿಕೊಂಡ್ಲು? ಇದೆಲ್ಲದರ ಸುತ್ತ ಸೂಸೈಡ್ ಮಾಡ್ಕೊಂಡ್ಲಾ, ಸೂಸೈಡ್ ಅಂತ ತೋರಿಸಲಾಗಿತ್ತ, ಎಲ್ಲ ಹುಡುಕ್ತಾರೆ ಪೊಲೀಸರು. ನೋಡಿ, ಇವತ್ತು ಒಂದು ಮೇಜರ್ ಸ್ಟೆಪ್ ತಗೊಂಡಿದ್ದಾರೆ. 1995ಇಂದ ಈಚೆಗೆ ಇದುವರೆಗಿನ ಅಲ್ಲಿ ಧರ್ಮಸ್ಥಳ ಔಟ್ಪೋಸ್ಟಲ್ಲಿ ಮತ್ತು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಇದ್ದಂಥ ಪೊಲೀಸರು, ಅವತ್ತು ಕೆಲಸ ಮಾಡಿದ ಎಲ್ಲ ಪೊಲೀಸರು ಲಿಸ್ಟ್ ತರಿಸ್ಕೊಂಡಿದ್ದಾರೆ SIT ಅವರು. ಸೊ ಅವತ್ತು ಯಾರಿದ್ರು ಪೊಲೀಸರು, ಅವ್ರ ಮೇಲೆ ಏನಾದರೂ ಈ ಅನಾಮಿಕ ಅನುಮಾನ ವ್ಯಕ್ತಪಡಿಸಿರಬಹುದು. ಇಂಥವರ ನೇತೃತ್ವದಲ್ಲಿ ರಕ್ಷಣೆಯಲ್ಲಿಯೇ ಕೆಲಸ ಆಗ್ತಿತ್ತು ಅನ್ನೋದೇನಾದರೂ ಪಾಯಿಂಟ್ ಬಂದಿರೋ ಸಾಧ್ಯತೆ ಇದೆ. ಆ ಥರ ಏನೋ ಹೇಳಿರೋ ಬಗ್ಗೆ ಕೇಳಿಬರ್ತಿದೆ ಸುದ್ದಿ. ಸೊ ಅವ್ರದ್ದೆಲ್ಲ ಲಿಸ್ಟ್ ತೆಗೆಸಿದ್ದಾರೆ ಈಗ. ಅವ್ರನ್ನೆಲ್ಲ ಮಾಜಿಗಳಾಗಿರಬಹುದು ಕೆಲವರೆಲ್ಲ. ಈಗ ಕೆಲವರು ಇನ್ನೂ ಬೇರೆ ಕಡೆ ಪೋಸ್ಟಿಂಗಲ್ಲಿ ಇದ್ದಾರೆ, ಏನೋ ಗೊತ್ತಿಲ್ಲ. ಅವರನ್ನು ಕರೆಸ್ತಾರೆ ಈಗ SIT ಅವರು ಅಂತ ಹೇಳಲಾಗ್ತಿದೆ. ಸೊ ಈಗ ಸಿಕ್ಕಿರುವಂಥ ID ಕಾರ್ಡ್ಸ್ ಸ್ಫೋಟಕ ತಿರುವನ್ನು ಕೊಡುತ್ತಾ? ಆದರೂ ಆಶ್ಚರ್ಯನೇ, ಬರೀ ID ಕಾರ್ಡ್ಸ್ ಯಾಕೆ ಹೂತು ಹಾಕಿದ್ರು? ಅಂದರೆ ಸಾಕ್ಷಿ ನಾಶಕ್ಕೋಸ್ಕರ ಬಾಡಿ ಒಂದು ಕಡೆ, ID ಕಾರ್ಡ್ಸ್ ಒಂದು ಕಡೆ, ಆ ಥರ ಹೂತು ಹಾಕಿದ್ದ ಇದು? ಹಂಗಿದ್ದಿದ್ರೆ ಸುಟ್ಟೆ ಹಾಕ್ಬೋದಿತ್ತಲ್ಲ, ಯಾಕೆ ಹೂತು ಹಾಕಿದ್ರು? ಬಹಳ ಅಚ್ಚರಿಗೆ ಕಾರಣ ಆಗಿದೆ. ಮತ್ತು ಅಷ್ಟು ವರ್ಷ 2009ಇಂದ ಇಲ್ಲಿ ತನಕ ಕಾರ್ಡ್ ಅಂತೂ ಇರುತ್ತೆ, ಪ್ಲಾಸ್ಟಿಕ್ಕು ಮತ್ತು ಗಟ್ಟಿ ವಸ್ತುಗಳು. ಅದ್ರ ಮೇಲಿರೋ ಅಕ್ಷರನೂ ಹಾಗೆ ಉಳ್ಕೊಂಡಿತ್ತ? ಅಳಿಸೋಗಿರ್ಲಿಲ್ವಾ? ಅದಕ್ಕೇನಾದರೂ ಈ ಲ್ಯಾಮಿನೇಷನ್ ಆಗಿತ್ತಾ? ಎಲ್ಲ ಗೊತ್ತಾಗಬೇಕು, ಎಲ್ಲ
ಒಂದಾದ್ಮೇಲೆ ಒಂದು ಕುತೂಹಲಗಳು. ಫಸ್ಟ್ ಆಫ್ ಆಲ್ ಸಿಕ್ಕಿದೆಯಲ್ಲ ಏನೋ, ಆತ ಹೇಳಿದ್ದೇ ಪಾಯಿಂಟಲ್ಲಿ ಯಾವ ಥರ ಕಾನ್ಫಿಡೆಂಟ್ ಆಗಿ ಆತ ಹೇಳಿದ್ದು. ಮತ್ತಲ್ಲಿ ಆಗಿದ್ದು ಮೊನ್ನೆ ಹೂತಿಟ್ಟು ಬಂದಿದ್ನ ಅಂದರೆ ಅಲ್ಲೆಲ್ಲ ಗಿಡ ಮರಗಳು ಬೆಳ್ಕೊಂಡಿತ್ತು. ಏನು ಮೊನ್ನೆ ಹೂತು ಅಲ್ಲಿ ಗಿಡನೂ ಬೆಳೆಸ್ಬಿಡೋಕ್ಕಾಗತ್ತಾ ಆತ? ಹಾಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನು ಫ್ರೆಶ್ ಮಾರ್ಕ್ ಇರಲಿಲ್ಲ, ಹೂತಿದ್ದು ಆಗದಿದ್ದು ಇತ್ತೀಚಿನ ದಿನಗಳಲ್ಲಿ ಏನೂ ಮಾರ್ಕ್ ಇಲ್ಲ. ಯಾವ ಥರ ಮೆಮೊರಿ ಇರಬಹುದು, ಇದು ನಿಜನೇ ಆಗಿದ್ರೆ ಆತನದ್ದು ಮೈ ಜುಮ್ಮನಿಸುವಂಥ ಮೆಮೊರಿ ಆತನಿಗಿದೆ ಅಂತ ಆಯಿತು. ಅಲ್ಲಿಗೆ ಅಷ್ಟು ವರ್ಷ ಆಯಿತು ಆತ ಊರು ಬಿಟ್ಟು ಯಾವುದೋ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದು, ಈಗ ಬಂದು ಒಂದು ಪಾಯಿಂಟಲ್ಲಿ ದೇಹ ಸಿಕ್ತೋಗ್ಬಿಡ್ತು, ಅಲ್ಲಿ ಏನೋ ಸಿಕ್ತಿದೆಲ್ಲ ಈಗ, ಅದು ಮಾತ್ರ ಬೆಚ್ಚ ಬೀಳಿಸೋ ರೀತಿಯಲ್ಲಿದೆ ಆತನ ಮೆಮೊರಿ ಪವರ್. ಸೆಕೆಂಡ್ ಸ್ಪಾಟಲ್ಲಿ ಏನು ಸಿಕ್ಕಿಲ್ಲ ಅಂತಿದ್ದಾರೆ, ಬಟ್ ನಾಳೆ ಗೊತ್ತಾಗಬೇಕು. ಯಾಕಂದರೆ ನಿನ್ನೆ ಸಿಕ್ಕಿದ್ರು ಇದನ್ನು ರಿವೀಲ್ ಮಾಡಿಲ್ಲ. ಒಂದೇ ಸಲ ಕೋಲಾಹಲ ಸೃಷ್ಟಿ ಆಗಬಹುದು ಅಂತನೋ ಅಥವಾ ಅದ್ರ ಬಗ್ಗೆ ಏನಾದರೂ ಒಂದಿಷ್ಟು ಡೀಟೇಲ್ಸ್ ಕಲೆ ಹಾಕೋಣ ಅಂತನೋ ಗೊತ್ತಿಲ್ಲ. ಪೊಲೀಸರು ಹೊರಗಡೆ ರಿವೀಲ್ ಮಾಡಿರಲಿಲ್ಲ, ಬಟ್ ಲೋಕಲ್ ಯೂಟ್ಯೂಬರ್ಸ್ ಎಲ್ಲ ಸುದ್ದಿ ಮಾಡಿದ್ರು. ಆದರೆ ಯಾರಿಗೂ ನಂಬೋಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಬಂದಿಲ್ವಲ್ಲ, ಇದು ಫೇಕ್ ಅನ್ನೋ ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿತ್ತು. ಬಟ್ ಈಗ ಸಿಕ್ಕಿರೋದೇ ಹೌದು ಅಂತ ಹೇಳಲಾಗ್ತಿದೆ. 2009 ಅಂದರೆ 16 ವರ್ಷದ ಬಳಿಕವೂ ಚೂರು ಬಟ್ಟೆ ಏನೋ ಉಳ್ಕೊಂಡಿದೆ ಅನ್ಸತ್ತಲ್ಲಿ. ಅಂದರೆ ಆ ಪ್ರದೇಶದ ಮೇಲೆ ಡಿಪೆಂಡ್ ಅಲ್ವಾ, ಅದು ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ಏನೇನು ಕೊಳ್ತಿರತ್ತೆ ಏನೇನು ಕೊಳ್ತಿರಲ್ಲ ಅಂತ. ಒಂದು ಚೂರು ಮಟೀರಿಯಲ್ ಎಲ್ಲ ಉಳ್ಕೊಂಡಿದೆಯಂತೆ, ಬಳೆ ಚೂರು ಮತ್ತು ID ಕಾರ್ಡ್ಸ್. ಸ್ಪೆಷಲಿ ID ಕಾರ್ಡ್ ಸಿಕ್ಬಿಟ್ರೆ ಐಡೆಂಟಿಟಿ ಅವ್ರದ್ದು ಮೂಲನೇ ಹುಡುಕ್ಬಿಡ್ಬೋದಲ್ಲ. ಯಾವಾಗ ಮಿಸ್ ಆದರೂ ಏನು, ಅವ್ರ ಕುಟುಂಬಸ್ಥರನ್ನು ಸಂಪರ್ಕಿಸೋದು ಎಲ್ಲ. ಪ್ಯಾನ್ ಕಾರ್ಡ್ ಸಿಕ್ಬಿಟ್ರೆ ಕೇಳಬೇಕಾ, ಅವ್ರದ್ದೆಲ್ಲ ಜಾತಕನೇ ತೆಗೆದು ಬಿಡ್ಬೋದು. ಸೊ ಈಗ 3, 4 ಎಲ್ಲ ಆಗಿತ್ತಾ ಇರೋದು. ಆತ ಮೊಹಾಂತಿ ಅವ್ರ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾ ಇರೋದು, ಯಾರಿಗೂ ಹೇಳ್ತಾ ಇಲ್ಲ. ಮೊಹಾಂತಿ ಅವ್ರ ಹತ್ರ ನಾನೇನೋ ಮಾತಾಡಬೇಕು ಅಂತ ಹೇಳ್ತಾ ಇದ್ದು. ಈಗ ಕುತೂಹಲ ಕಾರಣ ಆಗಿದೆ. ಅವರು ಕೂಡ ಬಂದಿದ್ದಾರೆ, ಏರ್ಪೋರ್ಟಲ್ಲಿ ಇಳಿದು ಓಡೋಡಿ ಬಂದಿದ್ದಾರೆ ಮೊಹಾಂತಿ ಅವರು ಕೂಡ. ಈ ಕೇಸಲ್ಲಿ ಮೇಜರ್ ಟ್ವಿಸ್ಟ್ ಸಿಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಏನೂ ಇಲ್ಲ ಅಂತಿರುವಾಗ ಏನೋ ಒಂದು ದೊಡ್ಡದೇ ಸಿಕ್ಕಿದೆ. ಈಗ ಅದರ ಅಸ್ಥಿ ಪಂಜರದ ಸುತ್ತವೂ ಕೂಡ ಹುಡುಕಾಟ ಶುರು ಆಗಬಹುದು. ಯಾಕಂದರೆ ಆತನಿಗೆ ಗೊತ್ತಿರುತ್ತಲ್ಲ ಅದನ್ನು ಸುಡಲಾಗಿತ್ತಾ ಹೂಳಲಾಗಿತ್ತಾ ಅಂತ. ಆತ ಕೆಲವೊಂದನ್ನು ಸುಟ್ಟಿರೋ ಬಗ್ಗೆನೂ ಹೇಳಿದ್ದಾನೆ. ಈಗ ಆ್ಯಸಿಡ್ ಹಾಕಿ ಪೇಪರಲ್ಲಿ ಸುತ್ತ ಕೊಟ್ಟಿದ್ರು, ಆ ಬಾಡಿಯನ್ನು ಡೀಸೆಲ್ ಹಾಕಿ ಸುಟ್ಟು ಹಾಕಿದ್ವಿ ಅಂತ ಹೇಳಿದ್ದ ಆತ ದೂರಲ್ಲಿ. ಆ ಥರ ಕೆಲವನ್ನ ಸುಟ್ಟು ಹಾಕಲಾಗಿತ್ತಾ ಯಾರಿಗೆ ಗೊತ್ತು, ಅದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು. 13 ಪಾಯಿಂಟ್ ಆಗಿದೆ ಅಷ್ಟೇ, 30 ಪಾಯಿಂಟ್ಗಳನ್ನು ತೋರಿಸೋನಿದ್ದಾನೆ ಆತ ಈಗಲೇ. ಸೊ ಇದು ಒಂಥರ ಇಂಪಾಸಿಬಲ್ ಅನ್ನಿಸ್ತಾ ಇದೆ ಆತನ ಮೆಮೊರಿ. ಅಷ್ಟು ದಟ್ಟಾರಣ್ಯ, ಹೋಗೋಕ್ಕೆ ಕಷ್ಟ ಆಗುತ್ತೆ. ಅಂಥ ಜಾಗದಲ್ಲಿ ಹೋಗಿ ಇದೇ ಪಾಯಿಂಟಲ್ಲಿ ಆಗಿಬೇಕು ಅಂತನಲ್ಲ ಆತ. ಅದೇ SITನ ಬೆಚ್ಚಿ ಬೆಳೆಸಿತ್ತು. ಈಗ ನೋಡಿದ್ರೆ ಸಿಕ್ಕೇ ಬಿಟ್ಟಿದೆ ಸಾಕ್ಷಿಗಳು. ಅದರ ಸುತ್ತ ಜಾಲ ಆಡ್ತಿದ್ದಾರೆ. ಪೊಲೀಸರ ಮೂಲಕ್ಕೆ ಹೋಗ್ತಿದೆ ಇದು. ಕೆಲವರ ಅವತ್ತಿದ್ದಂತಹ ಪೊಲೀಸರ ಮೂಲಕ್ಕೂ ಹೋಗಬಹುದು ಅಂತ ಅನಿಸ್ತಾ ಇದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.